ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಬೆಂಗಳೂರು ನಗರದ ಬಿಗ್ ಬ್ರೇಕಿಂಗ್ ನ್ಯೂಸ್. ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಮತಿ ಅಮೃತಾ ಜಯರಾಮ್ ಅವರು ನಡೆಸಿದ ಅಕ್ರಮವಾಗಿ ಮದ್ಯ ವ್ಯಸನ ಪುನರ್ವಸತಿ ಕೇಂದ್ರಗಳ ಮೇಲೆ ದಾಳಿ. ಸಂಪೂರ್ಣ ಸುದ್ದಿಯನ್ನು ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಎತ್ತಿದ್ದ ಮತ್ತೊಂದು ರಿಹ್ಯಾಬ್ ಸೆಂಟರ್ ಆರ್ಎಎಸ್ಪಿ ರಿಹ್ಯಾಬ್ ಸೆಂಟರ್ ಕೂಡ ಕ್ಲೋಸ್ ಆಗಿದೆ. ಅಕ್ರಮ ರಿಹ್ಯಾಬ್ಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದ ನೂರಾರು ಮದ್ಯ ವ್ಯಸನಿಗಳ ಜೀವರಕ್ಷಣೆ ಮಾಡಿದ್ದಾರೆ. ಆರ್ಎಎಸ್ಪಿ ಈ ರಿಹ್ಯಾಬ್ ಸೆಂಟರ್ನಲ್ಲಿ ಸಿಲುಕಿಕೊಂಡಿದ್ದ 14 ಜನರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ದೊರೆತಿಲ್ಲ. ಅವರ ಮಾಹಿತಿಗಾಗಿ ಅವರ ರಕ್ಷಣೆ, ಭದ್ರತೆ ಹಿತದೃಷ್ಟಿಯಿಂದ ಮಾನ್ಯ ಆರೋಗ್ಯ ಅಧಿಕಾರಿಗಳಿಗೆ ದೂರು ನೀಡುವ ಮುಖಾಂತರ ಆರ್ಎಎಸ್ಪಿ ಆಫ್ ಸೆಂಟರ್ನಲ್ಲಿ ಸಿಲುಕಿದ್ದ ಮದ್ಯ ವ್ಯಸನ ಪೀಡಿತರ ಪ್ರಾಣಹಾನಿ ಆಗಿರುವ ಅನುಮಾನವಿದೆ ಎಂದು ಈ ಆರ್ಎಎಸ್ಪಿ ಕೇಂದ್ರವನ್ನ ಮತ್ತೊಮ್ಮೆ ತನಿಖೆ ನಡೆಸುವಂತೆ, ತನಿಖಾ ವರದಿ ನೀಡುವಂತೆ ಸದ್ಯ ಮನವಿ ಮಾಡಿದ್ದಾರೆ.